ಹಾಯ್ ಗೆಳೆಯರೆ, ಮುಖೇಶ್ ಅಂಬಾನಿಯವರು ನಮ್ಮ ಭಾರತ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಎಲ್ಲರಿಗೂ ಇದು ಗೊತ್ತು. ಆದರೆ ಎಕ್ಸಾಕ್ಟಾಗಿ ಇವರು ಇನ್ಕಮ್ ಎಷ್ಟು, ಅಂದರೆ ಇವರು ಎಷ್ಟು ಗಳಿಸುತ್ತಾರೆ, ಇವರ ಪೇಮೆಂಟ್ ಎಷ್ಟು ನೋಡಿದ್ರೆ ರಿಲಯನ್ಸ್ನಿಂದ ಇವರು ಏನೂ ಇನ್ಕಮೇ ತೊಗೊಳ್ಳಲ್ಲ. ಅಂದರೆ ಇವರು ರಿಲಯನ್ಸ್ ಕಂಪ್ನಿಯ ಶೇರ್ ಹೋಲ್ಡರ್ಸ್, ಅದರ ಡಿವಿಡೆಂಡ್ ಮೇಲೆ ದುಡ್ಡು ಗಳಿಸಂತ ತುಂಬ ಜನ ಹೇಳ್ತಾರೆ. ಆದರೆ ಎಕ್ಸಾಕ್ಟ್ಲಿ ನಿಮಗೆ ಇವರ ಇನ್ಕಮ್ ಯಾರೂ ಹೇಳಲ್ಲ. ಸೊ ಬನ್ನಿ, ಇವತ್ತು ನಾನು ನಿಮಗೆ ಮುಖೇಶ್ ಅಂಬಾನಿಯ ಎಕ್ಸಾಕ್ಟ್ಲಿ ಇನ್ಕಮ್ ಹೇಳ್ತೀನಿ. ನೀವು ಜೀವನ ಪೂರ್ತಿ ನೆನಪರಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಸಿಂಪಲ್ಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮುಖೇಶ್ ಅಂಬಾನಿಯವರು ಒಂದು ಸೆಕೆಂಡಿಗೆ, ಈ ಸೆಕೆಂಡೆಲ್ಲ ಗಡಿಯಾರದಲ್ಲಿ ಟಿಕ್ 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 ಅಂತ ಕಾಣಿಸ್ತಾ ಇದೆಯಲ್ಲ, ಒಂದು ಸೆಕೆಂಡಿಗೆ ಇವರು 4,000 ಇನ್ಕಮ್ ಆಗ್ತಾ ಇರುತ್ತೆ, ಇವ್ರ ಅಕೌಂಟಿಗೆ ಬೀಳುತ್ತೆ. ನೀವು ಇಷ್ಟು ಕ್ಯಾಲ್ಕುಲೇಟರ್ ಮಾಡಿ. ತುಂಬ ಜನ ಹೇಳ್ತಾರೆ ಅಂಬಾನಿಯವರು 2,000 ನೋಟ್ ಬಿದ್ರೂ ಎಬ್ಸೋಳ್ಳೋದಿಲ್ಲ, ಯಾಕಂದರೆ ಒಂದು ಸೆಕೆಂಡಿಗೆ 4,000 ರೂಪಾಯಿ ಆಲ್ರೆಡಿ ಇನ್ಕಮ್ ಆಗಿರ್ತದೆ. ಈಗ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡಿ, ಒಂದು ನಿಮಿಷಕ್ಕೆ ಎಷ್ಟಾಗುತ್ತೆ ಅಂದರೆ ಇದು 2,40,000 ಒಂದು ನಿಮಿಷಕ್ಕೆ ಇವರ ಇನ್ಕಮ್. ಸೊ ಒಂದು ನಿಮಿಷಕ್ಕೆ 2,40,000 ಅಂದರೆ ಒಂದು ಗಂಟೆಗೆ ಎಷ್ಟಾಗುತ್ತೆ ಅಂದರೆ ಅದನ್ನು ಹೇಳ್ತೀನಿ ಕೇಳಿ, ಅದನ್ನು ಕ್ಯಾಲ್ಕುಲೇಟರ್ ಮಾಡಿ. ಒಂದು ಗಂಟೆಗೆ ಆಗುತ್ತೆ 1,44,00,000. ಒಂದು ಗಂಟೆಗೆ 44 ಲಕ್ಷ. ಈಗ ಇದನ್ನು ಒಂದು ದಿನಕ್ಕೆ ಅಂದರೆ 24 ತಾಸಿಗೆ ಎಷ್ಟು ಇನ್ಕಮ್ ಆಗುತ್ತೆ ಅಂದರೆ ಇವ್ರದ್ದು 34,56,00,000 ಆಗುತ್ತೆ. ಸೊ ಇದನ್ನು ನೀವು ಒಂದು ತಿಂಗಳಿಗೆ ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ ಅಂದರೆ ಇದು ಎಕ್ಸಾಕ್ಟ್ಲಿ ನಾನು ನಿಮ್ಗೆ ಹೇಳಿದರೆ ಒಂದು ತಿಂಗಳಿಗೆ ಏನಿಲ್ಲ ಅಂದರೂ 103,68,00,000 ಇನ್ಕಮ್ ಆಗುತ್ತೆ ಒಂದು ತಿಂಗಳಿಗೆ. ನೆನಪಿರಲಿ, ಇದು ಎಲ್ಲ ಟ್ಯಾಕ್ಸ್ ಕಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆ ನೀವು ಟ್ಯಾಕ್ಸ್ ಅದು ಹಾಕಬೇಡ್ರಿ. ಇದನ್ನು 8 ನೀವು ಏನು ಮಾಡಬೇಕು, 365 ಅಂದರೆ 12 ತಿಂಗಳಿಗೆ, ಒಂದು ವರ್ಷಕ್ಕೆ ಇವರು ಎಷ್ಟು ಇನ್ಕಮ್ ಆಗುತ್ತೆ ನೀವು ನೋಡ್ಕೊಂಬೇಡಿ, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಕಮೆಂಟ್ನಲ್ಲಿ ಬರೀರಿ. ಸೊ ನಾನು ನೋಡ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ಲಿ ಮುಖೇಶ್ ಅಂಬಾನಿಯವರ ಇನ್ಕಮ್ ನಾನು ನಿಮಗೆ ಹೇಳಿಬಿಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.